ವಾಟ್ ಇಸ್ ದಿಸ್ ಕಾಂತ, ವಾಟ್ ಇಸ್ ದಿಸ್? ಐ ಡೋಂಟ್ ಲೈಕ್ ಇಟ್, ಐ ಡೋಂಟ್ ಲೈಕ್ ಇಟ್. ಈ ನಮ್ಮ ಸ್ಟೇಟ್ ನಲ್ಲಿ ವಾಟ್ ಇಸ್ ದಿಸ್? ಕಮಲ ಪಕ್ಷದವ್ರದಷ್ಟೇ ಕಾಂಟ್ರವರ್ಸಿ ಇದೆ ಅಂತ ಅನ್ಕೊಂಡ್ರೆ ಇವಾಗ ನಮ್ಮ ಬಿಗ್ ಬಾಸ್ ದೇವೇಗೌಡರು ಪಾರ್ಟಿನಲ್ಲೂ ಶುರು ಆಗ್ಬಿಡ್ತಲ್ಲ ಟ್ರಿಕ್ ಗಿಮಿಕ್. ಒಂದ್ ಕಾಲದಲ್ಲಿ ಸಿಎಂ ಆಗಿದ್ದ ನಮ್ಮ ಗುಂಡೂರಾವ್ ಸೆಕೆಂಡ್ ಸನ್ನ ವಾಟ್ ಮ್ಯಾನ್, ನಮ್ಮ ಕುಮ್ಸ್ ಬ್ರದರ್ ನಿನ್ಗೊಂದು ಗೋಲ್ಡ್ ಸೀಟು ಕೊಡ್ತೀನಿ ಅಂತ ಅಂಗೈಲಿ ಆಕಾಶ ತೋರಿಸಿ ಕೊನೆಗೂ ಕೈ ಕೊಟ್ರಲ್ಲ ಅಂತ ರಾಂಗ್ ಆಗಿದಾರಲ್ಲ ಕಾಂತ. ಸಿಕ್ಕಾಪಟ್ಟೆ ರಾಂಗ್ ಆಗ್ಬಿಟ್ಟಿದ್ದಾರೆ, ಸಿಕ್ಕಾಪಟ್ಟೆ ರಾಂಗ್ ಆಗಿ ನನಗೆ ಯಾವ ಪೋಸ್ಟ್ ಬೇಡ, ನಾನು ಕಾಮನ್ ಆಗಿ ಈ ಹೊರೆ ಹೊತ್ತ ಮಹಿಳೆ ಜೊತೆಯಲ್ಲಿ ಹಿಂಗೆ ಸಾಕ್ತೀನಿ ಅಂತಾರಲ್ಲ ಕಾಂತ. ವಾಟಡ ಏನ್ ಮಾಡೋದು ಇವಾಗ? ತಲೆ ಕೆಟ್ಟ ಗೊಬ್ಬರ ಆಗೋಗಿದೆ JDS ಅಲ್ಲಿ. ಎನಿವೆ ಸದ್ಯಕ್ಕೆ ಮ್ಯಾಟ್ರ್ ಬಿಟ್ಟಾಕೊಡಿ ಯಾರು, ಬಿಟ್ಟಾಕೋ, ತಲೆ ಕೆಡಿಸ್ಕೋಬೇಡ ನೀನ. ಬಟ್ ಏನಿದು ನಿಖಿಲ್ ಗೌಡ್ ವೈ ಮ್ಯಾನ್, ನಮ್ಮ ತಾತ ಶಾರ್ಟ್ ಟೈಮ್ ಪ್ರೈಮ್ ಮಿನಿಸ್ಟರ್ ಆಗಿದ್ರ, ನಮ್ಮ ಸ್ವೀಟ್ ಡ್ಯಾಡಿ 20 months ಚೀಫ್ ಮಿನಿಸ್ಟರ್ ಆಗಿದ್ರ. ಹೀಗಿರುವಾಗ ನಾನ್ ಯಾಕೆ ಈ ಪೊಲಿಟಿಕ್ಸ್ ಗೆ ಎಂಟ್ರಿ ಆಗ್ಬಾರ್ದು ಅಂತ ತಮ್ಮ ಬ್ಲಾಗ್ ನಲ್ಲಿ ಬರ್ಕೊಂಡಿದಾರಂತೆ. ಐ ಲೈಕ್ ಇಟ್ ಏನಂತ ನೀನು ನಗು ಸ್ವಲ್ಪ ಕಳ್ಳಿ ನೀನು. ಓಕೆ ಫೈನ್, ಏನಿದ ಈ ಕಮಲ ಪಾರ್ಟಿಯಲ್ಲಿ ಆಲ್ರೆಡಿ ಜಟಾಪಟೆ ಇರೋವಾಗಲೇ ಈ ಕೈ ಪಾರ್ಟಿಯಲ್ಲಿ ಪ್ರೆಸಿಡೆಂಟ್ ಸೀಟ್ಗೆ ಯಾರನ್ನ ಕೂರಿಸ್ಬೇಕು ಅಂತ ಪ್ಲಾನ್ ಮಾಡ್ತಾ ಇದಾರಂತೆ ನಮ್ಮ ಕೈ ಪಾರ್ಟಿ ಹೈಕಮಾಂಡ್ಸ್. ವಾಟ್ ಇಸ್ ದಿಸ್? ಒಟ್ನಲ್ಲಿ ನಮ್ಮ ಸ್ಟೇಟ್ ಆಳೋ ಪಾರ್ಟಿಗಳು ಹಿಂಗೆ ಕಿತ್ತಾಡ್ಕೊಂಡು ಹೋದ್ರೆ ಇವ್ರನ್ನ ನಂಬ್ಕೊಂಡು ಹೋದಾರೋ ಈ ನಮ್ಮ ಕಾಮನ್ ಪೀಪಲ್ ಗತಿ ಹರ ಶಿವ ಹರ ಕಾಂತ ಏನ್ ಮಾಡ್ಬೇಕ ಪಾಪ ನಮ್ಮ ಕಾಮನ್ ಪೀಪಲ್. ಅಯ್ಯ ಓಕೆ ಸದ್ಯಕ್ಕೆ ಈ ಮ್ಯಾಟ್ರ್ ಎಲ್ಲ ಬಿಟ್ಟಾಕೊಡಿ ಯಾರು, ಬಿಟ್ಟಾಗ ಬಾ ಸುಮ್ಮನೆ ಒಂದ್ ರೌಂಡ್ ಹೊಡ್ಕೊಂಡು ಟುಡೇ ಯಾರು ಯಾರ್ಯಾರ ಕಾಲನ್ನ ಎಳೆದಿದ್ದಾರೆ ಅಂತ ನೋಡ್ಕೊಂಬರೋಣ. ನಡಿಕಾಂತ ನಡಿ. ಫಸ್ಟ್ ಆಫ್ ಆಲ್ ಸೇಮ್ ಸಾಹೇಬ್ರೆ, ಈ ಪೊಲಿಟಿಕ್ಸ್ ಹಿಂಗೆ ಆಗ್ಲಿಕತ್ತು, ಪ್ಲೀಸ್ ಟೆಲ್ ಮೀ. ಸ್ವಾರ್ಥ ಸಾಧನೆಗೋಸ್ಕರ ಸಮಾಜದಲ್ಲಿ ಸಿಕ್ಕಿದಂತ ಅವಕಾಶ ಕೇವಲ ಅಧಿಕಾರವನ್ನು ದುರುಪಯೋಗಪಡಿಸಿಕೊಳ್ಳಿಕ್ಕೋಸ್ಕರ ಸಿಕ್ಕಂತ ಅಧಿಕಾರ ಅದು ತನ್ನ ಸ್ವಾರ್ಥಕ್ಕೆ ತನ್ನ ಕುಟುಂಬಕ್ಕೆ ಅಂತ ಹೇಳುವಂತ ಭಾವನೆಯಿಂದ ಇವತ್ತು ಈ ದೇಶದಲ್ಲಿ ರಾಜಕೀಯ ನಡೀತಾ ಇರುವಂತ ನಾವು ಕಾಣ್ತಾ ಇದ್ದೇವೆ. ಓ ಹಂಗ ತಡ್ರಿ, ಅವರು ಇಲ್ಲೇ ಅದಾರ, ಕೇಳ್ಬಿಡ್ತೀನಿ. ಎಡ್ಡಿಜಿ ಏನ್ರಿ ಅವ್ರು ಹಿಂಗೆ ಹೇಳ್ತಾರಲ್ಲ, ನಿಜ ಅನ್ರಿ? ನಾನು 3.5 ವರ್ಷ ಮುಖ್ಯಮಂತ್ರಿ ಆಗಿದ್ದಾಗ ನನ್ನ ಶಕ್ತಿ ಮೇಲೆ ಹಿಂದುಳಿದ ವರ್ಗದವರಿಗೆ ಯಾವುದೇ ಅನ್ಯಾಯ ಆಗದ ರೀತಿ ಪ್ರಾಮಾಣಿಕವಾಗಿ ಸೇವೆ ಸಲ್ಲಿಸುವ ಪ್ರಯತ್ನ ಮಾಡಿದ್ದೇನೆ. ನಾವೇನು ಮಾಡಿದ್ದೇನೆ ನಾವೇನು ಮಾಡಿಲ್ಲ ಅಂತೇಳಿ ಮಾತಾಡೋದಕ್ಕಿಂತ ನಮ್ಮ ಸಾಧನೆ ಮಾತಾಡಬೇಕು. ಓಹೋ ಹಂಗ ಹೋಗ್ಲಿ ಬಿಡಿ, ನಾವು ಕಾಮನ್ ಮ್ಯಾನು, ಅರ್ಥವಾಗಲ್ಲ ನಮಗೆ. ಇವಾಗ ಈಶು ಅಂಕಲ್ ನೀವ್ ಹೇಳ್ರಿ, ಕೊನೆಗೂ ಏನ್ ತೀರ್ಮಾನ ಮಾಡಿದ್ರಿ? ಭಾರತೀಯ ಜನತಾ ಪಾರ್ಟಿನಲ್ಲಿ ಒಟ್ಟಿಗೆ ಕೂತು ನೆನೆ ರಾತ್ರಿ ಎಲ್ಲ ಪ್ರಮುಖ ಕೂತು ತೀರ್ಮಾನ ಮಾಡಿದ್ದೇವೆ. ಏನಂತ? ಎಲ್ಲ ಗೊಂದಲ ನಿವಾರಣೆ ಮಾಡ್ಕೊಂಡಿದ್ದೇವೆ. ಓ ಹಂಗ ಆಯ್ತು ಮಾಡ್ರಿ. ಅಂದಾಗೆ ಸೇಮ್ ಸಾಹೇಬ್ರು ತಾವೇನ್ ಹೇಳ್ತೀರಿ? ರಾಜಕೀಯ ಡೊಂಬರಾಟಗಳು ವಿಧಾನಸಭೆ ಒಳಗೆ ನಿಲ್ಬೇಕು. ಹೌದು, ನಿಮ್ ದೊಂಬರಾಟ ನಿಲ್ಲೇಬೇಕು. ಅದಕ್ಕೆ ನೀವೇನ್ ಮಾಡ್ಬೇಕು ಇವಾಗ? ನಾವೇ ಆತ್ಮಾವಲೋಕನ ಮಾಡ್ಕೊಳ್ಬೇಕು. ನಾವು 3 ಜನ ಪ್ರಮುಖರು, ನಾನು, ಯಡಿಯೂರಪ್ಪರು, ಈಶ್ವರಪ್ಪರು, ನಾವು ಆತ್ಮಾವಲೋಕನಗಳನ್ನು ಮಾಡಬೇಕು ಅಂತ ಹೇಳುವಂತ ತೀರ್ಮಾನಗಳನ್ನು ಮಾಡಿದ್ದೇವೆ. ಆಯ್ತಪ್ಪ, ಎಲೆಕ್ಷನ್ ಸಮೀಪ ಬಂತು, ಅದೇನ್ ಮಾಡ್ಕೊಂತೀರೋ ಮಾಡ್ಕೊಡ್ರಿ. ಸಿದ್ದು ಬಾಯ್ ನ್ಯೂಜಿಲೆಂಡ್ಗೆ ಯಾಕೆ ಹೋಗ್ಲಿಲ್ಲ? ನಾನು ನ್ಯೂಜಿಲೆಂಡ್ಗೆ ಹೋಗ್ಲಿಲ್ಲ, ಸ್ವಲ್ಪ ಚಳಿ ಇದೆ ಅಂತಂದ್ರು. ಸೊ ಅದರಿಂದ ನಾನು ಆಸ್ಟ್ರೇಲಿಯಾನ ಸಾಗಪ್ಪ ಸಿಡ್ನಿಯಿಂದ ವಾಪಸ್ ಬಂದ್ಬಿಟ್ಟೆ. ಓ ಸಿಕ್ಕಾಪಟ್ಟೆ ಚಳಿ ಇತ್ತಾ? ಮತ್ತೆ ಉಳಿದವರು ಅವರೆಲ್ಲ ಕಟ್ಟಿದ್ರು. ಓ ಅವ್ರು ಹೋದ್ರಾ? ಅಂದ್ಹಾಗೆ ಆಸ್ಟ್ರೇಲಿಯಾಕ್ಕೆ ಹೋಗಿದ್ರಲ್ಲ, ಏನ್ ಅನಿಸ್ತು ನಿಮಗೆ? ಚೆನ್ನಾಗಿದ್ದಾವೆ. ನಮಗಿಂತ ಎಲ್ಲ ಆ ದೇಶಗಳೆಲ್ಲ ಅಭಿವೃದ್ಧಿ ಜಾಸ್ತಿ ಆಗಿದ್ದಾವೆ. ನಾವಿನ್ನೂ ಬಹಳ ದೂರ ಹೋಗ್ಬೇಕಾಗಿದೆ ಅಭಿವೃದ್ಧಿನಲ್ಲಿ. ಓ ಇನ್ನು ಸಿಕ್ಕಾಪಟ್ಟೆ ದೂರ ಸಾಗ್ಬೇಕು ನಾವು ಹಾಗಿದ್ರೆ. ಆಯ್ತಪ್ಪ ಸಾಗ್ರಿ, ನೋಡೋಣ ಎಲ್ಲೆಲ್ಲ ಸಾಗ್ತೀರಾ ಸಾಗ್ರಿ. ದಿನ ಬೆಳಗಾಗಿ ಕಣ್ಣು ಉಜ್ಕೊಂಡು ಪೇಪರ್ ಓದ್ತಾ ಇದ್ರ ಸಾಕು. ಈ ನಮ್ಮ ಕಂಟ್ರಿನಲ್ಲೇ ಬರೀ ಇದನ್ನೇ ನೋಡೋ ಹಂಗಾಯ್ತು, ಕೇಳೋ ಹಂಗಾಯ್ತು. ಛಾಯ್, ಹಿಂಗಾದ್ರೆ ನಮ್ಮ ಪೀಪಲ್ 3 ಹೊತ್ತು ಊಟ ಮಾಡಲ್ಲ, ಸರಿಯಾಗಿ ನಿದ್ದೆ ಮಾಡಲ್ಲ, ನಮ್ಮ ದೇಶ ಉದ್ಧಾರ ಆಗಲ್ಲ. ಛಾಯ್, ಈ ಮ್ಯಾಟರ್ಸ್ ಕೇಳಿ ಟುಡೇ ಸಿಕ್ಕಾಪಟ್ಟೆ ಫೀಲಿಂಗ್ ಆಯ್ತು ಕಾಂತ, ಸಿಕ್ಕಾಪಟ್ಟೆ ಫೀಲಿಂಗ್ ಆಯ್ತು. ಸೊ ಇವಾಗ ನೋಡಿ, ನನ್ನ ಹತ್ರ ಇರೋ ಈ ಓಲ್ಡ್ ಮಾಡೆಲ್ ಅಟ್ಲಾಸ್ ಹತ್ಕೊಂಡು ಹೋಗಿ ಮಲ್ಲೇಶ್ವರಂ 8th ಕ್ಲಾಸ್ ನಲ್ಲಿರೋ ಫುಟ್ಪಾತ್ ನಲ್ಲಿ ಸಿಗೋ ರೈಸ್ ಬಾತ್ ನ ತಿನ್ಕೊಂಡು ಗಟ್ಟಿ ಚಟ್ನಿ ಹಾಕೊಂಡು ನಮ್ಮ ಕಂಟ್ರಿ ಉದ್ಧಾರ ಮಾಡೋದು ಹೆಂಗೆ ಅಂತ ಥಿಂಕ್ ಮಾಡೋಣ. ನಡಿ ಕಾಂತ ನಡಿ.